ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್, ಹೊಂಬಾಳೆ ಕ್ರಿಯೇಷನ್. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರ, ಈ ಒಂದು ಗಿಡ ಇದು ಕಾಡು ಬಸಳೆ ಅಂತ ಹೇಳಿ. ಸಾಮಾನ್ಯವಾಗಿ ಇದನ್ನು ಅಲಂಕಾರಿಕ ಗಿಡವಾಗಿ ಬೆಳೆಸ್ತಾರೆ. ಇದು ಆಯುರ್ವೇದದಲ್ಲಿ ಅತ್ಯಮೂಲ್ಯವಾದ ಗಿಡವಾಗಿದೆ. ಇದು ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಹೂಕುಂಡಗಳಲ್ಲಿ ಅಲಂಕಾರಿಕವಾಗಿ ಬೆಳೆಸಿರುವುದನ್ನು ನಾವು ಕಾಣಬಹುದು. ಇದರಿಂದ ಏನು ಪ್ರಯೋಜನಪ್ಪ ಅಂದರೆ, ಇದರ ಎಲೆ ಇದೆಯಲ್ಲ, ಈ ಎಲೆ ಕಿಡ್ನಿಯಲ್ಲಿರುವ ಕಲ್ಲನ್ನು ನಿವಾರಣೆ ಮಾಡೋದಕ್ಕೆ ಬಹಳ ಉಪಯೋಗವಾಗಿದೆ. ಲಿವರ್, ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಈ ಒಂದು ಕಾಡು ಬಸಳೆ ಸೊಪ್ಪಿನ ಗಿಡಕ್ಕಿದೆ. ಬಂಧುಗಳೇ, ಈ ಗಿಡಕ್ಕೆ ಸಾವಿಲ್ಲ ಅಂತಾರೆ. ಯಾಕಪ್ಪ ಅಂದರೆ, ಈ ಗಿಡದ ಒಂದು ಎಲೆಯನ್ನು ತಗೊಂಡು ನೆಲದ ಮೇಲೆ ಹಾಕಿದ್ರೆ ಅದರಿಂದ 4-5 ಸಸಿಗಳು ಹುಡ್ತವೆ. ಒಂದು ಎಲೆಯಿಂದ ಸುಮಾರು ಅಲ್ಲಿ ಏನೇನು ಕಾಣ್ತಾ ಇದೆ, ಅದರ ಒಂದೊಂದು ಇದರಲ್ಲೂ ಇದರಲ್ಲೂ ಬೇರು ಬಿಟ್ಟುಕೊಂಡು ಎಲೆಗಳಲ್ಲಿ ಸುಮಾರು 10-12 ಗಿಡಗಳು ಬೆಳೆಯುತ್ತೆ. ಇದಕ್ಕೆ ಬೀಜ ಏನು ಬೇಕಾಗಿಲ್ಲ. ಅದರಿಂದ ಇದನ್ನು ಸಾವಿಲ್ಲದ ಗಿಡ ಅಂತಾರೆ. ಇದನ್ನು ಯಾವ ರೀತಿ ಉಪಯೋಗ ಮಾಡಬೇಕಪ್ಪ ಅಂದರೆ, ಸುಮಾರು ಒಂದು 10-12 ಎಲೆಯನ್ನು ತಗೊಂಡು ಎಳನೀರಿನಲ್ಲಿ ತಗೋಬೇಕಾಗುತ್ತೆ. ಯಾವ ರೀತಿಯಪ್ಪ ಅಂದರೆ, ಒಂದು 10-12 ಎಲೆಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ರುಬ್ಬಿ ರಸವನ್ನು ತೆಗೆದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಎಳನೀರಿನಲ್ಲಿ ಸೇವನೆ ಮಾಡೋದ್ರಿಂದ ಕಿಡ್ನಿಯಲ್ಲಿರುವ ಕಲ್ಲು ಅಥವಾ ಪಿತ್ತಕೋಶದಲ್ಲಿರುವ ಕಲ್ಲು, ಕ್ಯಾನ್ಸರ್ನಂಥ ಮಾರಕ ರೋಗಗಳನ್ನು ವಾಸಿ ಮಾಡುವ ಶಕ್ತಿ ನಿವಾರಣೆ ಮಾಡ್ಬೋದು. ಬಂಧುಗಳೇ, ನೀವೇನು ನೋಡ್ತಾ ಇದ್ದೀರಾ ನೋಡಿ, ಇದು ಸುಮಾರು ಒಂದು ಅಂಗೈ ಅಗಲದಕ್ಕಿಂತಲೂ ಹೆಚ್ಚು ಅಗಲವಾದ ಎಲೆಗಳನ್ನು ಕೂಡ ಇದು ಹೊಂದಿರುತ್ತೆ. ನೀವು ನೋಡ್ತಾ ಇದ್ದೀರಾ, ಇದರ ಹೂವು ಕೆಂಪು ಬಣ್ಣದಿಂದ ಕೂಡಿರ್ತದೆ ನೋಡಿ. ಪಿತ್ತಕೋಶದಲ್ಲಿನ ಕಲ್ಲನ್ನು ನಿವಾರಣೆ ಮಾಡಬಹುದು ಇದರಿಂದ. ಬಂಧುಗಳೇ, ಇದರ ಜೊತೆ ಇಂಗಳಕಾಯಿ ಅಂತ ಒಂದು ಹಣ್ಣಿದೆ. ಆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಕಾಯಿಲೆಯನ್ನು ವಾಸಿ ಮಾಡುವುದು. ಕ್ಯಾನ್ಸರ್, ಪಿತ್ತಕೋಶ, ಪಿತ್ತಜನಕಾಂಗ, ಕಿಡ್ನಿಯಲ್ಲಿರುವ ಕಲ್ಲನ್ನು ನಿವಾರಣೆ ಮಾಡಬಹುದು. ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಕನ್ನಡಿಗನ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ, ಮಾರ್ಗದರ್ಶನ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.